ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಬ್ಯಾಕ್ ಟು ನಾರ್ಮಲ್. ಮತ್ತೆ ಹಳೆ ಡ್ರೆಸ್ ಎಲ್ಲ ಫಿಟ್ಟಿಂಗ್ ಆಗ್ತಿದೆ ಈಗ. ಸೊ ಕರೆಕ್ಟಾಗಿ ಸೈಜಿಗೆ ಬರ್ತಿದೆ. ಈ ಒಂದು ಸೈಜಿಗೆ ಬಂದರೂ ಕೂಡ ಇನ್ನೂ ನಾನು ಒಂದು 5 kg ಅಷ್ಟು ವೆಯ್ಟ್ ಲಾಸ್ ಆಗಬೇಕು. ಎಸ್, ಮಂಡೆಯಿಂದ ವೆಯ್ಟ್ ಲಾಸ್ ಜರ್ನಿ ಶುರು ಆಗಿದೆ ಈಗ ಆಲ್ರೆಡಿ. ಸೊ ಯಾರೆಲ್ಲ ನೀವು ವೆಯ್ಟ್ ಲಾಸ್ ಜರ್ನಿ ಜಾಯ್ನ್ ಆಗಬೇಕು ಅಂತಿದ್ದೀರಾ, ನೀವು ನನ್ನ ಈಗ ಆಲ್ರೆಡಿ ವೆಯ್ಟ್ ಲಾಸ್ ಜರ್ನಿ ಡೇ 1 ಡೇ 2 ಅಂತ ಹಾಕಿರ್ತೀನಿ ವಿಡಿಯೋ ನೋಡಿಕೊಂಡು ನೀವು ಕೂಡ ಜಾಯ್ನ್ ಆಗ್ಬೋದು. ಇವತ್ತು ಸಿಂಪಲ್ ಆಗಿ ರೆಸಿಪಿ ಮಾಡಿದ್ದೆ. ಸೊ ದೀಕ್ಷಾ ಸಚ್ಚಿತೆಲ್ಲ ಸ್ವಿಮ್ಮಿಂಗ್ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಇವತ್ತಿನ ರೆಸಿಪಿಲಿ ಪೂರಿ ಮಾಡಿದ್ದೆ. ನಂತರ ಇಲ್ಲಿ ಒಣವರೆಕಾಳು ಸಾಗು ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಹಳ್ಳಿಲಿ ಪರ ಮಾಡಿದಾಗ ಉಪಯೋಗಿಸ್ತಾರೆ ನೋಡಿ, ಆ ಥರ ಮಾಡಿದ್ರೆ ಕುಂಬಳಕಾಯಿ, ಆಲೂಗೆಡ್ಡೆ, ಬದನೆಕಾಯಿ, ಹೀರೆಕಾಯಿ ಏನೂ ತರಕಾರಿ ಬಿಡಲ್ಲ, ಎಲ್ಲ ತರಕಾರಿ ಸೇರಿ ಹಾಕಿ ಮಾಡ್ತಾರೆ. ಅದಂತೂ ಸಕ್ಕತ್ತಾಗಿರುತ್ತೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸೂಪರಾಗಿತ್ತು. ನಾನು ಒಂದೇ ಒಂದು ಬೈಟ್ ಟೇಸ್ಟ್ ಮಾಡಿ ತೋರಿಸ್ತೀನಿ. ಪೂರಿ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಉಳಿದಿದೆ, ಇದನ್ನು ಚಪಾತಿ ಏನಾದರೂ ಮಾಡ್ಕೊಳ್ತೀನಿ ನಾನು. ಒಲೆ ತುಂಬ ಪುಟ್ಟು ಒಲೆ ನೋಡ್ತಿದ್ದೀರಲ್ಲ, ಇದು ನನ್ನ ಒಲೆ. ಸೊ ನಾನು ಸುಮಾರು ಒಂದು 15-16 ವರ್ಷ ಆಯ್ತು ಈ ಒಲೆ ತೊಗೊಂಡು. ತುಂಬ ಚಿಕ್ಕದು, ಒಂಥರ ಕ್ಯೂಟ್ ಆಗಿದೆ ಅಂತ ಹೇಳಿ ತೊಗೊಂಡೆ. ಸೊ ಈಗ ಅವ್ರು ಹೊರಡ್ತಿದ್ದಾರೆ. ಪ್ಯಾಕ್ ಮಾಡಿದ್ದೀನಿ ಎಲ್ಲನೂ. ಸ್ವಿಮ್ಮಿಂಗ್ ಡ್ರೆಸ್ಸಿಂದ ಹಿಡಿದು ಎಲ್ಲ ಮಾಡಬೇಕು. ಇತ್ತೀಚೆಗಂತೂ ದೀಕ್ಷಿತ ಏನು ಕೆಲಸ ಮಾಡಿಕೊಡಲ್ಲ, ಸಚ್ಚಿತು ಮಾಡಿಕೊಡಲ್ಲ, ಯಾಕಂದರೆ ಸ್ಕೂಲ್ ಶುರು ಆಯ್ತಲ್ಲ. ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ಹಠ ಮಾಡಿದ್ರು. ಸರಿ ಪಪ್ಪ ಸರಿ ನಡಿ ಮಕ್ಕಳ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ. ಕಾರ್ನ್ ತಿಂತಾ ಇದ್ದೀನಿ, ಸ್ಪೈಸಿ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಿಮಗೆಲ್ಲ ಗೊತ್ತು, ಹೆಲ್ತ್ ಇಶ್ಯೂಸ್ ಆದಮೇಲಂತೂ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇಲ್ಲದೆ ಹೋದ್ರೂ ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಓನ್ಲಿ ಮೇಕಪ್ ಮಾಡಬೇಕು ಅಂದರೆ ಮಾತ್ರ ನಾನು ಸ್ಕಿನ್ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಸೊ ಈಗ ಎಲ್ಲ ಸಾರ್ಟ್ ಔಟ್ ಆಗಿದೆ. ಈಗ ನೋಡ್ತಾ ಇರ್ಬೋದು, ತುಂಬ ಸ್ಕಿನ್ ಅಂತೂ ಆದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದಾಗಿರ್ಬೋದು, ಎಲ್ಲದರಿಂದನೂ ಟ್ಯಾಬ್ಲೆಟ್ ಪವರ್ಸಿಂದ ಇದೆಲ್ಲ ನೋಡ್ತಾ ಇರ್ಬೋದು. ಎಲ್ಲ ಡಾರ್ಕ್ ಸ್ಪಾಟ್ಸ್ ಹಾಗೆ ಉಳಿದಿದೆ. ಆ ಟೈಮ್ನಲ್ಲಿ ಬಂದಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹಾಗಾಗೆ ಉಳ್ಕೊಂಡಿದೆ. ನಾನೇನೋ ನಾರ್ಮಲಾಗಿ ಬಂದೆ, ಬಟ್ ನನ್ನ ಸ್ಕಿನ್ನನ್ನು ಕೂಡ ನಾರ್ಮಲಾಗಿ ತರಬೇಕಲ್ವಾ. ಸೊ ಹಾಗಾಗಿ ಹೊಸದು ಸ್ಕಿನ್ ಪ್ರಾಡಕ್ಟನ್ನು ಟ್ರೈ ಮಾಡ್ತಾ ಇದ್ದೀನಿ, ಯಾವುದು ನನ್ನ ಸ್ಕಿನ್ಗೆ ಬೆಸ್ಟ್ ಅಂತ. ಸೊ ಈಗ ಆಲ್ರೆಡಿ ಕೆಲವೊಂದನ್ನು ನಾನು ಟ್ರೈ ಮಾಡಿದ್ದೀನಿ. ಕೆಲವೊಂದು ಇಷ್ಟ ಆಗಿದೆ, ಕೆಲವೊಂದು ನನಗಷ್ಟು ಇಷ್ಟ ಆಗಲಿಲ್ಲ. ಸೊ ಕೆಲವೊಂದು ಟ್ರೈ ಮಾಡಿ ನನಗಿಷ್ಟ ಆಗಿರುವಂಥ ಪ್ರಾಡಕ್ಟ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ತು ಅಂತ ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಪ್ರಾಡಕ್ಟನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಎಲ್ಲರೂ ಕೂಡ ಓಜಿವೋ ಅನ್ನೋ ಬ್ರ್ಯಾಂಡ್ ಹೆಸರು ಕೇಳಿರ್ತೀರಾ. ಸೊ ಓಜಿವೋ ಅವ್ರದ್ದು. ಸೊ ನಾನು ಪ್ರೀವಿಯಸ್ಲಿ ಇವ್ರ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೆ. ಈಗ ಇತ್ತೀಚೆಗೆ ಓಜಿವೋ ಅವ್ರದ್ದು ಇನ್ನರ್ ಗ್ಲೋ ಅನ್ನೋ ಕೆಲವೊಂದು ಪ್ರಾಡಕ್ಟನ್ನು ಕ್ಲೀನ್ ಬ್ಯೂಟಿ ಅನ್ನೋ ಕ್ಯಾಟಗರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳಿ ಕೊಟ್ಟಿರೋದು ಓಜಿವೋ ಅವ್ರದ್ದು ಇನ್ನರ್ ಗ್ಲೋ ಬ್ರೈಟ್ನಿಂಗ್ ಫೇಸ್ ಟೋನರ್. ಸೊ ಸ್ನೇಹಿತರೆ, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಲೈಕ್ ವಿಟಮಿನ್ ಸಿ, ಟರ್ಮರಿಕ್ ಮತ್ತು ಸ್ಯಾಫ್ರನ್ ಇದೆ. ಇದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಪಿಗ್ಮೆಂಟೇಷನ್ ಇದೆ ಅಂತಂದರೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಆಗುತ್ತೆ, ಪೋರ್ಸ್ ಕೂಡ ಶ್ರಿಂಕ್ ಆಗ್ತಾ ಬರುತ್ತೆ. ನೀವು ಇದನ್ನು ಸ್ನೇಹಿತರೆ ಎವ್ರಿ ಮಾರ್ನಿಂಗ್ ಮತ್ತು ನೈಟು ಮುಖ ವಾಶ್ ಮಾಡಿದ ತಕ್ಷಣ ನೀವು ಈ ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಆಲ್ಮೋಸ್ಟ್ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿ ವಿಸಿಬಲ್ ನೀವೇ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಚೇಂಜಸನ್ನು ಕಾಣಿಸ್ತಿದೆ. ಎಷ್ಟು ಡಾರ್ಕ್ ಸ್ಪಾಟ್ಸ್ ಕಾಣಿಸ್ತಿದೆಯಾ, ಇಲ್ಲಿ ಎಷ್ಟೊಂದು ಕಡಿಮೆ ಆಗ್ತಾ ಬರ್ತಿದೆ. ಆನಂತರ ನೈಟ್ ಟೈಮಲ್ಲಿ ನಾನು ಓಜಿವೋ ಇನ್ನರ್ ಗ್ಲೋ ಬ್ರೈಟ್ನಿಂಗ್ ನೈಟ್ ಜೆಲ್ಲನ್ನು ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ. ಆನಂತರ ನಿಮ್ಮ ಸ್ಕಿನ್ ಗ್ಲೋ ಬರ್ಲಿಕ್ಕೆ ಶುರುವಾಗುತ್ತೆ. ಆದಷ್ಟು ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದು ನಿಮ್ಮ ಸ್ಕಿನ್ ಅನ್ನ ನರಿಶ್ ಕೂಡ ಮಾಡುತ್ತೆ. ಕೇಸ್ ನಿಮ್ಗೆ ಏನಾದರೂ ಡೆಡ್ ಸ್ಕಿನ್ ಇತ್ತು ಅಂದರೆ ಅದನ್ನು ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂದ್ರೂ ಕೂಡ ಅದನ್ನು ಈವನ್ ಆಗಿ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ಇದನ್ನ ನೈಟ್ ಟೈಮು ಮುಖ ತೊಳೆದ ನಂತರ, ಟೋನರ್ ಯೂಸ್ ಮಾಡಿದ ನಂತರ ನೀವು ಇದನ್ನ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿಬಿಟ್ಟು ಮಲ್ಕೊಳ್ಳಿ ಅಷ್ಟೇ. ಇನ್ನೊಂದು ಸ್ನೇಹಿತರೆ, ಒಂದನ್ನು ನೋಟಿಸ್ ಮಾಡಿದ್ದೀನಿ, ಇದೆರಡೂ ಕೂಡ ಕಂಪ್ಲೀಟ್ಲಿ ಕ್ಲೀನ್ಡ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟು. ಮೋರ್ ಓವರ್ ಇದರಲ್ಲಿ ಪ್ಯಾರಾಬಿನ್ ಇಲ್ಲ, ಸಲ್ಫೇಟ್ ಇಲ್ಲ, ಸಿಲಿಕಾನ್ ಇಲ್ಲ, ಮತ್ತು ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಕೂಡ ಇಲ್ಲ. ಸ್ನೇಹಿತರೆ, ಈ ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರಾಮ್ಸೆ ಕಣ್ಮುಚ್ಕೊಂಡು ನೀವು ಕೂಡ ನಂಬೋದು, ನೀವು ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು. ಎಸ್, ಬನ್ನಿ
ಹುಡುಗರು ಏನೆಲ್ಲ ಮಾಡಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅಂತ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನಂತರ ಸಿಗ್ತೀನಿ. ಗಾಯ್ಸ್, ಇವತ್ತು ನಾನು ಸಚ್ಚು ಪಪ್ಪ ಕುಶಾಲು ಚಿರು ಎಲ್ಲರೂ ಸ್ವಿಮ್ಮಿಂಗ್ ಹೋಗ್ತಿದ್ದೀವಿ. ಯಾವ ಕ್ಲಬ್ಬು ಪಪ್ಪ? ಯಾವ ಸ್ವಿಮ್ಮಿಂಗ್ ಪೂಲ್? ಕುಶಾಲ್ಗೆ ಗೊತ್ತು. ಕುಶಾಲ್ ಚಿರು ಅಲ್ಲ. ಯಾ ಟವಲ್ ಇಸ್ಕೊಂಡು ಸರಿ, ನೀವು ಬನ್ನಿ ಹೋಗೋಣ. ತಾಯಿ ಮತ್ತೆ ಕುಶಾಲು ಸ್ವಿಮ್ಮಿಂಗ್ ಆಗ್ತಾರೆ. ಓಕೆ, ನೈ ಕಲರ್ ನಿಮಗೆ ಗ್ರೇ ಬೇಕಾ? ಗ್ರೀನ್ ಕಲರು ಹೆಂಗಿದೆ ಬೇರೆ ಅಷ್ಟೇ. ಕ್ಯಾಪು ಇದು ಗೋಗಲ್ಸು ಎಲ್ಲ ಇದೆ, ಕಾಸ್ಟ್ಯೂಮ್ ಎಲ್ಲ ಇದೆ. ಅತ್ತೆ ಮನೆ ಹತ್ರ ಇರೋ ಕ್ಲಬ್ಗೆ ಹೋಗ್ಬೇಕು. ಇದ್ರಲ್ಲಿ ಆಗೋದಿಲ್ಲ. ಸೂರ್ಯಪ್ಪನ್ ಮಂಡಿಗೆ ಬರ್ತದ ನೀರು. ಮಾಡಕ್ ಆಗೋದೇ ಇಲ್ಲ. ಸುಮ್ಮಿರ್ರಮ್ಮ, ಈ ಜೋಡಿಲಿ ಸುಮ್ಮಿರ್ರಮ್ಮ. ನೀವ್ ಹೊಡಿರಿ. ಮಾಡಕ್ಕಾಗಲ್ಲ. ನಮ್ಮಮ್ಮನೂ ಅದನ್ನೇ ಹೇಳ್ತು, ಊಟ ಮಾಡ್ಬಿಟ್ಟೋಗಿ ಇಲ್ಲಾಂದ್ರೆ ಕಳ್ಸಲ್ಲ ಅಂತಿತ್ತು. ನಾವ್ ಮಾಡಲ್ಲ. ನಾನು ಊಟ ಮಾಡ್ಲಿಲ್ಲ ಬೆಳಗ್ಗೆ ಅಂತ. ಅದೇನೋ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡಿದ. ಸ್ವೀಟ್ ಪೊಂಗಲ್ ಮಮ್ಮಿ ಅಲ್ಲ, ಇದು ಅದೇನಪ್ಪ, ಯಾರ ಹೆಸರಲ್ಲಿ ಇದ್ದದಂತದ್ದು? ಯಾರು ತಗೊಂಡಿದ್ದು? ಅಪ್ಪ ತಗೊಂಡಿದ್ದು. ಏನ್ ಮಾ ಸ್ಪೆಷಲ್? ಅಷ್ಟೇ. ಬೇಡಪ್ಪ. ಚಿಕನ್ ಸಾರೇನೆಲ್ಲ ಚಾಪ್ಟರ್ ಮುದ್ದೆ ತಿನ್ಕೊಳ್ಳಿ, ಬಿರಿಯಾನಿ ಖಾಲಿ. ಹೋಟ್ಲಲ್ಲಿ ಪಟ್ಲ ತಿರ್ದು ಖಾಲಿ. ಎಲ್ಲಾರ್ಗೂ ಮಾಡ್ತೀವಿ. ಅಪ್ಪನಲ್ಲಿ ಕುರ್ಸ್ಕೊತೀರಾ? ಏನು ಇದಾಕ್ಬಿಟ್ಟವ್ರೆ ಬೋರ್ಡು ಲೆಫ್ಟ್ಗೆ. ಇದೆಲ್ಲ ಇನ್ನೇನೆ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟವ್ರೆ. ಇದು ಬ್ಲೂ ಕಲರ್ದು ಶೀಟ್ ಹಾಕವ್ರೆ. ನೆಕ್ಸ್ಟ್ ಕ್ರಾಸ್ ಇಂದ ಹೋಗ್ಬೇಕು. ನಂತರ ಡೈರೆಕ್ಟಾಗಿ ಶೋರೂಮ್ ಹತ್ರ ಹೊರಟ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಯೂಶ್ವಲಿ 4 ಜನ ವರ್ಕರ್ಸ್ ಇದ್ದಾರೆ ಅಂಗಡಿಯಲ್ಲಿ. ನಮ್ಮ ಮಾವ ಕಾಯ್ತಾಯಿದ್ರು, ಯಾಕಂದರೆ ನಮ್ಮ ಮಾವನು ಕೂಡ ಪಿಕ್ ಮಾಡಿಕೊಂಡು ಇವರೆಲ್ಲ ಹೋಗೋದಿತ್ತು. ನಮ್ಮ ಮಾವ ಕೂಡ ಸ್ವಿಮ್ ಮಾಡಬೇಕು ಅಂತಿದ್ರು, ಹಾಗಾಗಿ. ಓಕೆನಾ? ಅಷ್ಟೇ. ಹಂಗೇನಂತ ತೋರಿಸಿದ್ರೆ ಓಕೆ. ಅದು ಇದೆ ಗಾಡಿ ಹೋಯ್ತು. ಕರೆಕ್ಟ್ ನೋಡಿದೆ. ಒಳಗಡೆ ಹೋದ ತಕ್ಷಣ ರಿಸೆಪ್ಷನಿಸ್ಟ್ ಇರ್ತಾರೆ. ಅವ್ರಿಗೆ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಈವನ್ ಬಟ್ಟೆ ಬೇಕು ಅಂದರೂ ಕೂಡ ಅಲ್ಲೇ ಬೈ ಮಾಡ್ಬೋದು. ಬಟ್ಟೆಗಳು ಬಾಡಿಗೆಗೆ ನಿಮಗೆ ಗಂಟೆ ಲೆಕ್ಕದಲ್ಲಿ ಸಿಗುತ್ತೆ.
ಸ್ನಾನ ಸ್ವಿಮ್ಮು ನಡೀತದೆ. ವಾರ ವಾರ ಈಜು ಹೊಡಿತಾ ಇದ್ರೆ ವಾರ ವಾರ ಈಜು ಹೊಡಿತಿದ್ರೆ ಇವ್ರು 3 ಜನ ಕಿತಾಪತಿಗಳು ಎಲ್ಲೋದ್ರೂ ಕಿತ್ತಾಟ ಬಿಡಲ್ಲ ನೋಡಿ ಅಲ್ಲಿ. ಐತಲ್ಲ ಕಡೆ ವಾರವಾ ಸಚ್ಚು ಒಂದೇ ಕೈನಲ್ಲಿ ಸ್ವಿಮ್ಮಿಂಗೇ ಮಾಡ್ತಾರೆ ನೋಡಿ. ಅವಾಗ ಕೂಡ ಸ್ವಿಮ್ ಮಾಡ್ತಿದ್ರು. ನಂತರ ಇಲ್ಲಿ ಕುಶಲ್ ಸಚ್ಚಿತ್ನ ಕರ್ಕೊಂಡೋಗಿ ಸ್ವಿಮ್ ಟ್ರೈನಿಂಗ್ ಕೊಡ್ತಾ ಇದ್ದ. ಯಾವಾಗಲೂ ಆಗಲಿಲ್ಲ ಅಂದರೂ ಸ್ನೇಹಿತರೆ, ತಿಂಗಳಿಗೊಮ್ಮೆನಾದರೂ ಈ ರೀತಿ ಮಕ್ಕಳನ್ನು ನೀರಲ್ಲಿ ಆಟಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಲ್ಲದೆ ಸ್ನೇಹಿತರೆ, ನೀರಿನ ಭಯ ಹೋಗುತ್ತೆ, ಅದಲ್ಲದೆ ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಬಾಡಿ ಫ್ರೀ ಆಗುತ್ತೆ, ನೀರಿನ ಭಯ ಹೋಗುತ್ತೆ. ಸೊ ಸ್ವಿಮ್ಮಿಂಗ್ ಅನ್ನೋದು ಕೂಡ ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಮಕ್ಕಳು ಸ್ವಿಮ್ ಮಾಡೋದ್ರಿಂದ ಕೆಲವೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಮಕ್ಕಳು ಶಾರ್ಪ್ ಆಗ್ತಾರೆ ಅನ್ನೋದು ಕೂಡ ಹೇಳಲಾಗತ್ತೆ. ಅದಲ್ಲದೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಮಕ್ಕಳು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ, ಹೈಟ್ ಬೆಳಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ತಿಂಗಳಿಗೊಮ್ಮೆನಾದರೂ ಸ್ವಿಮ್ಮಿಂಗ್ಗೆ ಮಕ್ಕಳನ್ನ ಬಿಡದ ಹಾಗೆ ಮರಿದ ಹಾಗೆ ಕರ್ಕೊಂಡೋಗಿ. ನಮ್ಮ ಮಾವನವರಾಗಿರ್ಬೋದು, ಸುನಿ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ನಮ್ಮ ಮಾವ ಅಂತೂ ತುಂಬಾ ಎಂಜಾಯ್ ಮಾಡಿ ಸ್ವಿಮ್ ಮಾಡಿದ್ರು. ಸೊ ಈಗ ಎಲ್ಲನೂ ಮುಗೀತು, ಫೈನಲಿ ಹೊರಡುವಂಥ ಸಮಯ. ಸೊ ದೀಕ್ಷಿತಾ ನೋಡ್ತಾ ಇರ್ಬೋದು, ಫುಲ್ ರೆಡಿಯಾಗಿ ನಿಂತಿದ್ದಾಳೆ. ಸೊ ಈಗ ಹೊರಡೋದೇನೆ ಮನೆಗೆ. ನಾನೊಬ್ಬಳು ಮಿಸ್ ಅಲ್ವಾ. ಅದಲ್ಲದೆ ಇಲ್ಲೇ ನಿಮಗೆ ಏನಾದರೂ ಲೈಟಾಗಿ ತಿನ್ನಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಕಾಫಿ ಎಲ್ಲ ಕೊಡ್ತಾರೆ, ಅಂದರೆ ಪೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ. ಈಗ ಡೈರೆಕ್ಟಾಗಿ ಮನೆಗೆ ಹೊರಡ್ತಾ ಇದ್ದಾರೆ. ಕೆಮಿಕಲ್ ಹಾಕಿರ್ತಾರೆ ಮುಖ ತೊಳೆಯೋದ್ರ. ಹೋಗಲ್ಲಿ. ಯಾಕೋ ಮೊಬೈಲ್ ಯಾರು ಕೊಟ್ಟಿದ್ದ ನೀನು? ಫೈನಲಿ ಈಗ ಸ್ವಿಮ್ಮಿಂಗ್ ಮುಗಿಸ್ಕೊಂಡ್ಬಂದಿದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಬಿಲ್ಡಿಂಗ್. ಸೊ ಈಗ ಹೇಗೂ ಬೇಳೆ ಸಾರಿದೆ, ನೈಟ್ಗೆ ಬೇಳೆ ಸಾರು ಆರಾಮ್ಸೆ ಸಾಕಾಗುತ್ತೆ. ಮತ್ತು ಅವರೆಕಾಳು ಸಾಗು ಮಾಡಿದ್ದೆ ಪೂರಿ ಜೊತೆ, ಅದು ಕೂಡ ಇದೆ. ಸೊ ಸಾಕಾಗುತ್ತೆ, ಏನೂ ಮಾಡೋದಿಲ್ಲ. ಇಬ್ಬರು ಬಂದು ಸ್ನಾನಕ್ಕೆ ಕೊಡೋಗಿದ್ದಾರೆ. ಒಬ್ರು ಈ ಕಡೆ ಹೋಗಿದ್ದಾರೆ, ಒಬ್ರು ಆ ಕಡೆ ಬಸ್ರು ಮನೆಗೆ ಹೋಗಿದ್ದಾರೆ. ಸೊ ಸ್ನೇಹಿತರೆ, ಇಷ್ಟೇ ಇವತ್ತಿನ ಬ್ಲಾಗು. ಇವತ್ತಿನ ಬ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಕೂಡ ನಿಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಪೂಲ್ ಕಳಿಸ್ಬೇಕು ಅಂತ ಅಂದರೆ ಕೆಲವೊಂದು ಪ್ರಿಕಾಷನರಿ ಮೆಷರ್ಸನ್ನು ತೆಗೆದುಕೊಂಡು ಕಳಿಸಿ. ಲೈಕ್ ಸ್ವಿಮ್ಮಿಂಗ್ ಗಾಗಲ್ಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು. ಯಾಕಂದರೆ ಕ್ಯಾಪ್ ಹಾಕಲಿಲ್ಲ ಅಂದರೆ ಕಿವಿ ಒಳಗಡೆ ನೀರು ಹೋಗುತ್ತೆ, ಆವಾಗ ತಲೆನೋವು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಏರ್ ಟೈರನ್ನು ಯೂಸ್ ಮಾಡಿ ಮಕ್ಕಳಿಗೆ. ನಂತರ ಸನ್ಸ್ಕ್ರೀನ್ ಕಂಪಲ್ಸರಿ, ಇಲ್ಲಾಂದರೆ ಮುಖ ಎಲ್ಲ ಟ್ಯಾನ್ ಆಗಿಬಿಡುತ್ತೆ. ಮಕ್ಕಳಿಗೂ ಕೂಡ ಸನ್ಸ್ಕ್ರೀನನ್ನು ಹಾಕ್ಬಿಟ್ಟೆ ಕರ್ಕೊಂಡೋಗಿ. ಸೊ ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.